ಚಿಕ್ಕನಾಯಕನಹಳ್ಳಿ ತಾಲೂಕು ಪಟ್ಟಣದಲ್ಲಿರುವಂಥ ಸಾಯಿಗಂಗಾ ಆಸ್ಪತ್ರೆಯಲ್ಲಿ ನಿನ್ನೆ ಸಾಯಿಗಂಗಾ ಆಸ್ಪತ್ರೆ ಮಾಡಿದಂಥ ಎಡವಟ್ಟಿನ ಫಲವಾಗಿ ನಿನ್ನೆ ಕೆಂಪರಾನೆಟ್ಟಿ ಗ್ರಾಮದ 33 ವರ್ಷದ ಪುಷ್ಪಾವತಿ ಅನ್ನೋ ಮಹಿಳೆ ಸಾವನ್ನಪ್ಪಿದ್ದಾರೆ. ಇದಕ್ಕೆ ನೇರವಾಗಿ ಸಾಯಿಗಂಗಾ ಆಸ್ಪತ್ರೆ ಸಿಬ್ಬಂದಿ ಹಾಗೂ ವೈದ್ಯ ವರ್ಗನೇ ಕಾರಣ. ಯಾಕೆಂದರೆ ಇದೇ ಹಾಸ್ಪಿಟ್ಲಲ್ಲಿ ಇದು ಮೊದಲನೇದಲ್ಲ, ಇದಕ್ಕಿಂತ ಕಳೆದ ಬಾರಿ 2-3 ಸಾವುಗಳಾಗಿದೆ. 2-3 ಘಟನೆಗಳಲ್ಲಿ ಆ ಶವಗಳನ್ನ ತಂದು ಆಸ್ಪತ್ರೆ ಭಾಗದಲ್ಲಿಟ್ಟು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿ ಎಷ್ಟು ಅಮಾಯಕರು ಜೀವ ಹೋದರೂ ಕೂಡ DHO ಅವರಾಗಲಿ THO ಅವರಾಗಲಿ ಇನ್ನೊಬ್ಬರಾಗಲಿ ಯಾಕೆ ಕ್ರಮ ತಗೊತಿಲ್ಲ? ಇನ್ನೂ ಎಷ್ಟು ಜನ ಅಮಾಯಕರು ಪ್ರಾಣ ಹೋಗಬೇಕು ಅಂತ ಇದ್ದೀರಾ ನೀವು? ಏಕೆಂದರೆ ಪುಷ್ಪಾವತಿ ಅವರು ಯಾವುದೇನು ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ ಅಂತ ಕಳಿಸಿದ್ದಾರೆ. ಇವರು ಸ್ಕ್ಯಾನಿಂಗ್ ಹೋದಾಗ ಸ್ಕ್ಯಾನಿಂಗ್ ಹೋಗಿದ್ದಾರೆ, ಯಾವುದೇ ನುರಿತ ವೈದ್ಯರಾಗಲಿ ಇಲ್ಲ ಯಾವುದೇ ಅನುಭವಿ ನರ್ಸ್ಗಳಾಗಲಿ ಇಲ್ದಿರೆ ನಕಲಿ ನರ್ಸ್ಗಳನ್ನ ಇಟ್ಕೊಂಡು ಇವರು ಸ್ಕ್ಯಾನಿಂಗ್ ಹೋಗಿದ್ದು. ಕೇವಲವಾಗಿ ಸರ್ಕಾರಿ ಆಸ್ಪತ್ರೆಯಿಂದ ಇವರು ಸಾಯಿಗಂಗಾ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಹೋಗಿದ್ದು. ಸ್ಕ್ಯಾನಿಂಗ್ ಹೋಗೋ ಸಮಯದಲ್ಲಿ ಅವರು ಸ್ಕ್ಯಾನಿಂಗ್ ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ದಾರೆ. ಹೇಳಿ ನೋವು ಅಂತ ಅಲ್ಲಿ ಕೂತಿದ್ದ ಸಮಯದಲ್ಲಿ ಇಂಜೆಕ್ಷನ್ ಹಾಕಿದ್ದಾರೆ. ಕರೆದು ಇಂಜೆಕ್ಷನ್ ಹಾಕಿ ಕೆಲವೇ ಕ್ಷಣಗಳಲ್ಲಿ ಆ ಅಮ್ಮ ಅನ್ಕಾನ್ಸ್ಟೆನ್ಸಿ ಆಗಿದೆ, ಅನ್ಕಾನ್ಸ್ಟೆನ್ಸಿ ಆಗಿ ಲೊದ್ಲೆ ಬಂದಿದೆ. ಆವಾಗ ಅವರು ಪ್ಲಾನ್ ಮಾಡಿ ಅವರೇ ತ್ವರಿತವಾಗಿ ಆಸ್ಪತ್ರೆ ಸಿಬ್ಬಂದಿನೇ ಆಟೋ ಮಾಡ್ಕೊಂಡು ಆ ಅಮ್ಮನ ಇಮಿಡಿಯೇಟ್ಲಿ ನಮ್ಮಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತೇಳಿ ಜನರಲ್ ಹಾಸ್ಪಿಟ್ಲಿಗೆ ಸಾಗಿಸಿದ್ದಾರೆ ಅವರೇ. ಯಾಕೆಂದರೆ ಅವ್ರ ಜೊತೆಲಿ ಹೋಗಿರೋಂಥ ವಾಲಂಟಿಯರ್ಸ್ ಕೂಡ ಇದ್ದಾರೆ. ಅವರೇ ತಾರ ತೋರಿಲಿ ಯಾಕಣ್ಣ ಅಲ್ಲಿ ಕರ್ಕೊಂಡು ಹೋಗ್ತೀರಿ, ಹಿಂಗೆ ಆತಲ್ಲ ಅದೇನು ಮಾಡ್ರಿ ಅಂತ ಇಲ್ಲಪ್ಪ ಅಂತೇಳಿ ಇಮಿಡಿಯೇಟ್ಲಿ ಅವರು ಸಿಬ್ಬಂದಿಗಳೇ ಸ್ವತಃ ಸಿಬ್ಬಂದಿಗಳನ್ನೇ ಹಾಸ್ಪಿಟ್ಲ್ ಸಿಬ್ಬಂದಿಗಳು ಸಾಯಿಗಂಗಾ ಸಿಬ್ಬಂದಿ ಹಾಸ್ಪಿಟ್ಲ್ ಸಿಬ್ಬಂದಿ ವರ್ಗದವರೇ ಆಟೋ ಮಾಡಿ ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಸೇರಿಸಿ ಕೈ ತೊಗೊಂಡು ಅವ್ರ ಮನೆ ಇದಕ್ಕೆ ಬಂದಿದ್ದಾರೆ. ಇದಕ್ಕೆಲ್ಲ ದಯವಿಟ್ಟು ಸಾಯಿಗಂಗಾ ಅನ್ನೋ ಹಾಸ್ಪಿಟ್ಲಲ್ಲಿ ನಕಲಿ ಡಾಕ್ಟ್ರು ನಕಲಿ ನರ್ಸ್ಗಳಿರೋದೇ ಕಾರಣ. ನಾವು THO ಮತ್ತು DHO ಅವ್ರಿಗೆ ಇನ್ನೂ ಎಷ್ಟು ಅಮಾಯಕರು ಪ್ರಾಣ ಹೋಗಬೇಕು? ಅವರು ವೈದ್ಯಕೀಯ ವರ್ಗ ಸಾಯಿಗಂಗಾರೆ ಮತ್ತು ಮ್ಯಾನೇಜ್ಮೆಂಟಿಂದಲೇ ಈ ಪ್ರಾಣ ಹೋಗಿರೋದು. ಇವತ್ತು ಆ ಮಹಿಳೆಗೆ 3 ವರ್ಷದ ಮಗುವಿದೆ, ಯಾರ ಗತಿ? ಇನ್ನೆಷ್ಟು ಅಮಾಯಕರು ಬಲಿ ಆಗಬೇಕು? ಇದು ವಿರುದ್ಧ ಸರ್ಕಾರ, ಮಾನ್ಯ ಜಿಲ್ಲಾ ಮಂತ್ರಿಗಳು, ಸರ್ಕಾರದ ಎಲ್ಲರೂ ಸೇರಿ ಈ ಹಾಸ್ಪಿಟ್ಲ್ ಮುಚ್ಚಿಸಬೇಕು. ನಾನು ಚಿಕ್ಕನಾಯಕನಹಳ್ಳಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು SP DYSP ಅವ್ರಲ್ಲಿ ಮನವಿ ಮಾಡ್ತೀನಿ. ತಕ್ಷಣಕ್ಕೆ ಅಂಥ ನಕಲಿ ವೈದ್ಯರನ್ನ ಬಂಧಿಸಬೇಕು, ಹಾಸ್ಪಿಟ್ಲ್ ಮುಚ್ಚಿಸ್ಬೇಕು ಅಂತೇಳಿ ಕೇಳ್ಕೊತೀವಿ. ಇದ್ರ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತೀವಿ. ನಾವು ಶವ ಅಲ್ಲೇ ಇಟ್ಕೊಂಡು ನಮ್ಮ ನ್ಯಾಯ ಸಿಗೋವರೆಗೂ ಶವ ಇಟ್ಕೊಂಡು ನ್ಯಾಯ ಸಿಗೋವರೆಗೂ ನಾವು ಕದಲಲ್ಲ. ಡಾಕ್ಟ್ರ್ ಬಂಧಿಸಬೇಕು, ಹಾಸ್ಪಿಟ್ಲ್ ಮುಚ್ಚಿಸ್ಬೇಕು. ಹಾಸ್ಪಿಟ್ಲ್ ಮುಂಭಾಗದಲ್ಲೇ ಮಾಡ್ತೀವಿ. ಅವು ನಮಗೆ ನ್ಯಾಯ ಸಿಗಬೇಕು. ಡಾಕ್ಟ್ರನ್ನ ಬಂಧಿಸಬೇಕು. ಯಾರಿದು ಈ ಕೃತ್ಯ ಕಾರಣ ಆಗಿದ್ದಾರೋ ಅವ್ರನ್ನ ಬಂಧಿಸಬೇಕು. ಮತ್ತು ಆ ಮಹಿಳೆ ಮತ್ತು ಆ ಬಡವರ್ಗದ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಇದಕ್ಕಿಂತ 2-3 ಶವ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಇದಕ್ಕಿಂತ ಮೊದಲು.